ಸೊ ನನ್ನ ಹೆಸರು ಮಂಜುನಾಥ್ ಅಂತ. ಸಿನಿಮಾ ಮಾಡ್ಕೊಂಡು ಶುರುವಾಗಿದ್ದು 1998ರಲ್ಲಿ ಭಾರ್ಗವ್ ಸರ್ಗೆ ಅಸಿಸ್ಟೆಂಟ್ ಆಗಿ ಕೆಲವೊಂದು ವರ್ಕ್ ಮಾಡಿದ್ದೆ. ಅವಾಗಿದ್ದು ಸ್ಟಾಕ್ ಮ್ಯಾಗ್ಝಿನಲ್ಲಿ ವರ್ಕ್ ಮಾಡಿದ್ದು. ಆಮೇಲೆ ಕೆಲವೊಂದು ಸಿನಿಮಾಗಳಲ್ಲಿ ಸ್ಕ್ರಿಪ್ಟಲ್ಲಿ ಇನ್ವಾಲ್ವ್ ಆಗಿದ್ದೆ. 2 ವರ್ಷ ಆದಮೇಲೆ ಗ್ಯಾಪ್ ಆಯಿತು, ಬೇರೆ ದೇಶದಲ್ಲಿ ಕೆಲಸ ಸಿಕ್ತು ಅಂತ ಹೇಳಿ ಹೋಗಿ ತಿರ್ಗಾ ವಾಪಸ್ ಬಂದು ಈಗ 4 ವರ್ಷದ ಮುಂಚೆ ಸ್ಕ್ರೀನ್ ರೈಟಿಂಗ್ ಕಲಿತ್ಕೊಂಡು ಅಮೇರಿಕಾದಲ್ಲಿ ಧೈರ್ಯ ಮಾಡಿ ಒಂದು ಕತೆ ಬರೆದು ಬಜೆಟಲ್ಲಿ ಆಗುವಂಥ ನಮ್ಮ ಒಂದು ಶಕ್ತಿಗೆ ಬರುವಂಥ ಮತ್ತು ಅದೇ ಸಮಯಕ್ಕೆ ಡಿಫ್ರೆಂಟ್ ಆಗಿರುವಂಥ ಒಂದು ಜಾನ್ರ ಟ್ರೈ ಮಾಡೋಣ ಅಂತ ಹೇಳಿ ಒಂದು ಕತೆ ಬರೆದು ಒಂದು ಪ್ರಯತ್ನ ಶುರು ಮಾಡಿದೆ. ರಾಯರ ಆಶೀರ್ವಾದ ಇಟ್ಕೊಂಡು ಕಂಪನಿ ಕೂಡ ಪ್ರೊಡಕ್ಷನ್ ಹೌಸ್ ಕೂಡ ರಾಯಾ ಫಿಲ್ಮ್ಸ್ ಅಂತ ಹೆಸರು ಇಟ್ಕೊಂಡು ಅವ್ರ ಆಶೀರ್ವಾದದಿಂದ ಮುಂದುವರೆದೆ. ಕತೆ ಬೇಸಿಕಲಿ ಇಟ್ಸ್ ಡ್ರಾಮಾ ಥ್ರಿಲ್ಲರ್ ಅಥವಾ ಥ್ರಿಲ್ಲರ್ ಡ್ರಾಮಾ ಅಂತ ಹೇಳ್ಬೋದು. ಜೊತೆಗೆ ರೋಡ್ ಸ್ಟೋರಿ. ಬರೀ 4 ಅಥವಾ 3 ಕ್ಯಾರೆಕ್ಟರ್ ಮೇಲೆ ಮಾತ್ರ ಕತೆ ನಿಂತಿರುತ್ತೆ. ನಮ್ಮ ಟ್ಯಾಗ್ಲೈನ್ ಬಂದು ಒನ್ ಹೈವೇ ಮೆನಿ ಸೀಕ್ರೆಟ್ಸ್. ಸೊ ಆ ಕಾನ್ಸೆಪ್ಟಲ್ಲಿ ಸ್ಕ್ರಿಪ್ಟ್ ಆಗಿದೆ. ಸೊ ಈ ಸ್ಕ್ರಿಪ್ಟನ್ನ ಫಸ್ಟು ಪ್ರಮೋದ್ ಸರ್ ಹತ್ರ ಹೋಗಿ ನರೇಟ್ ಮಾಡಿದೆ. ಪ್ರಮೋದ್ ಸರ್ಗೆ ಇಷ್ಟ ಆಗಿ ಮುಂದೆ ರಿವ್ಯೂನಲ್ಲಿ ಓಕೆ ಮಾಡಿದ್ರು, ಚೆನ್ನಾಗಿದೆ ಮಾಡೋಣ ಅಂತ ಹೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಲ್ಲಿಂದ ಜರ್ನಿ ಶುರುವಾಯಿತು. ಅದಾದಮೇಲೆ ಫೈನಲಾಗಿ ಈಗ ಏನೋ ರಾಯತೆ ಶ್ರುತಿ ಮೇಡಮ್ ಅವರು ಆಪರ್ಚುನಿಟಿ ಸಿಗ್ತವ್ರಿಗೆ ಕತೆ ನರೇಟ್ ಮಾಡೋದಕ್ಕೆ NH66 ಅವರು ನರೇಟ್ ಮಾಡಿ ಅವ್ರಿಗೂ ಇಷ್ಟ ಆಗಿ ಅವರು ಅವ್ರಿಗೆ ಕೊಟ್ಟರು. ಸೊ ಇದಕ್ಕೆಲ್ಲ ಮೇನ್ ನನ್ನ ಕನಸು ಅಥವಾ ನನ್ನ ಬರವಣಿಗೆ ಏನಿದೆ ಅಂದ್ಕೊಂಡಿದ್ದೀನಿ, ಅದಕ್ಕೆ ಜೀವ ತುಂಬೋದಕ್ಕೆ ಬಂದಿದ್ದಾರೆ ನಮ್ಮ ಸ್ನೇಹಿತರು ಸುನೀತರಿಗೆ ಡಿಒಪಿಯಾಗಿ. ನನಗೆ ಒಂದು ಈ ಪ್ರಾಜೆಕ್ಟ್ಗೆ ಅಂತಲೇ ಹೇಳ್ಬೋದು ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲಿ ಒಂದು ಇನ್ವಾಲ್ವ್ಮೆಂಟ್, ನನಗೆ ಒಂದು ಸಪೋರ್ಟ್. ಬೀಯಿಂಗ್ ದಿಸ್ ಇಸ್ ಮೈ ಫಸ್ಟ್ ಫಿಲ್ಮ್ ಅಸ್ ಎ ಡೈರೆಕ್ಷನ್ ಪ್ರೊಡಕ್ಷನಲ್ಲಿ. ಸೊ ಸುನೀತ್ ಅವರು ಹೆಲ್ಪ್ ಸಪೋರ್ಟ್ ಕಾಣಿಸ್ಬೇಕು. ಹೇಳಬೇಕು ಅಂದರೆ ಆ ಒಂದು ಧೈರ್ಯದ ಮೇಲೆ ಮುಂದೆ ಹೆಜ್ಜೆ ಹೋಗ್ತಾ ಇರೋದು. ಸೊ ಜೊತೆಗಾಗಿ ಪ್ರಮೋದ್ ಸರ್ ಮತ್ತು ಶ್ರುತಿ ಮೇಡಮ್ ಅವ್ರಿಗೂ ತುಂಬ ಒಳ್ಳೆ ಇದಾಗಿದೆ ಫ್ರಮ್ ಸ್ಕ್ರೀನ್ ಸೈಡ್. ಏನು ಹೇಳ್ಬೋದು ಅಂತ ಗೊತ್ತಾಗ್ತಿಲ್ಲ. ಸೊ ಈ ಜಾನ್ರ ಒಂದು ಥ್ರಿಲ್ಲರ್ ಜಾನ್ರ ಹಾಕೊಂಡು ಈ ಕತೆ ಮಾಡಬೇಕು ಅಂತ ಶುರು ಮಾಡಿದಾಗ ಎಲ್ಲ ಒಂದು ಟೀಮ್ ಆದಮೇಲೆ ಇದಕ್ಕೆ ಬ್ಯೂಟಿಫುಲ್ ಮ್ಯೂಸಿಕ್ ಬೇಕಿತ್ತು ಅಂತ ನನಗೆ ತುಂಬ ಆಸೆ ಇತ್ತು. ಸುಮಾರು ಸರ್ಚ್ ಮಾಡಿ ಕೊನೆಗೆ ಒಂದು ಜರ್ಮ್ನ ಹುಡುಕಿದ್ವಿ, ರತ್ನ ಸ್ವಾಮಿನಾಥನ್ ಅಂತ. ತುಂಬ ಚೆನ್ನಾಗಿ ನನಗೆ ಏನು ಬೇಕು, ಕತೆಗೆ ಏನು ಬೇಕು ಅಂತ ಬೇಗ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಟ್ಯೂನ್ ಮಾಡ್ಕೊಂಡಿದ್ದಾರೆ ಒಂದು ಸಾಂಗ್ನ. ಹಾಗೆ ತುಂಬ ಒಂದು ಮ್ಯೂಸಿಕಲ್ ತುಂಬ ಡಿಸ್ಕಷನ್ಸ್ ಆಗಿ ಯಾವ ರೀತಿ ಬೇಕು ಈ ಸಿನಿಮಾಗೆ ಒಂದು ಮ್ಯೂಸಿಕ್ ಅನ್ನೋದನ್ನ ವಿಭಿನ್ನವಾಗೇನು ಪ್ರಯತ್ನ ಪಡ್ತಾರೆ ಅಂದರೆ ಮಾಡ್ತಾ ಇಲ್ಲ. ಬಟ್ ಆ ಕತೆ ಏನು ಕೇಳುತ್ತೆ, ಜಾನ್ರ ಏನು ಕೇಳುತ್ತೆ, ಬೇಸಿಕಲಿ ಕತೆಗಿಂತ ಜಾನ್ರ ಏನು ಕೇಳುತ್ತೆ ಅನ್ನೋ ಕಾನ್ಸಂಟ್ರೇಷನಲ್ಲಿ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಈ ಒಂದು ಜರ್ನಿಯಲ್ಲಿ ಶುರು ಮಾಡ್ತಾ ಇದ್ದೀವಿ. 6ನೇ ತಾರೀಕಿಂದ ಶುರು ಆಗಿದೆ ಮ್ಯಾಂಗ್ಳೂರಿಂದ. ನಿಮಗೆ ಹೇಳ್ಬಿಡ್ತೀನಿ ಪರ್ಸೆಂಟ್ ಏನಾದರೂ ಬರೋದಿಲ್ಲ ಮುಂಚೆ. ಸೊ ದಿಸ್ ಸ್ಟೋರಿ ನಡೆಯೋದೇ NH66 ಅಂತ. ಸೊ ಅದಕ್ಕೆ ಈ ಶೀರ್ಷಿಕೆ ಇಟ್ಕೊಂಡಿದ್ದೀವಿ. ದ ಎಂಟೈರ್ ಸ್ಕ್ರಿಪ್ಟ್ ಅಥವಾ ಎಂಟೈರ್ ನರೇಟಿವ್ ಇಸ್ ಆನ್ NH66 ಅಲ್ಲೇ ಆಗುತ್ತೆ. ಒಂದು ಕಾರಲ್ಲಿ ನಡೆಯುವಂಥ ಕತೆ, 2 ರಾತ್ರಿಯಲ್ಲಿ ಮುಗಿಯುವಂಥ ಕತೆ ಇದು. ಸೊ ಎಲ್ಲ ಕ್ಯಾರೆಕ್ಟರ್ಗಳು ಏನು ಜರ್ನಿ ಮಾಡ್ತಾರೆ ಅಥವಾ ಕತೆ ಏನು ನಡೆಯುತ್ತೆ NH66 ಅಲ್ಲಿರೋದ್ರಿಂದ ಎಷ್ಟೊಂದು ಟೈಟ್ಗಳೆಲ್ಲ ಹುಡುಕಿ ಫೈನಲ್ ಆಗಿ NH66 ಆಪ್ಟ್ ಅಂತ ಅನ್ನಿಸ್ತು.
ಟೀಮ್ ಎಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿ ಈ ಶೀರ್ಷಿಕೆ ಇಟ್ಕೊಂಡ್ವಿ. ಚೆನ್ನಾಗಿದೆ ಅಂತ ನಮ್ಗೆ ಅನಿಸಿದೆ. ಸೊ ಪ್ರೇಕ್ಷಕರು ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಂತ ಅನ್ಕೊಂಡಿದ್ದೀವಿ. ಸೊ ಈ ಜರ್ನಿ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಆಗಿ ಗೋವಾ ತನಕ ಮುಗಿಯುತ್ತೆ. ಆಕ್ಚುಲಿ ಓಪನ್ ಆದಾಗ ಬೇಸಿಕಲಿ ಇಟ್ ಇಸ್ ಹಾಗೆ ಹೇಳ್ದಂಗೆ ರೋಡ್ ಟ್ರಾವೆಲ್ ಥ್ರಿಲ್ಲರ್ ಜಾನರ್. ಥ್ಯಾಂಕ್ ಯು ವೆರಿ ಮಚ್. ಪ್ರಮೋಷನ್ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಹಿಂದೆ ಮಾತಾಡಬಹುದಾಗುತ್ತೆ ಬೇಡ ಮಾತಾಡಿ, ಬೇಕೇ ಬೇಕು, ಮೈಕ್ ಬೇಕು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ NH66ಗೆ ನೀವೆಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು. ನಮಗೆ ಸಿನಿಮಾ ಅಂತ ಅನ್ನಿಸಿದಾಗ ಅಥವಾ ಪ್ರೆಸ್ ಮೀಟ್ ಅಂತ ತಲೆ ಬಂದಾಗ ಪ್ರತಿಯೊಂದು ಜಾಗಗಳಲ್ಲೂ ನಮ್ದು ಯೂಶಲಿ ಪರಿಸ್ಥಿತಿ ಆ ಕಡೆ ಜೈನಗರನ್ನು ಆ ಕಡೆ ಈ ಕಡೆ ಸುತ್ತಾ ಇದ್ವಿ. ಮೊದಲನೇ ಸರಿ ಆರಾಮಾಗಿ ಕಳಿಸ್ಕೊಂಡಿದ್ದೀವಿ ನಿಮ್ಮೆಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು. NH66 ಅವ್ರು ಹೇಳಿದಾಗೆ ಒಂದು ಥ್ರಿಲ್ಲರ್ ಡ್ರಾಮಾ. ಇಷ್ಟ ಆಗೋದಕ್ಕೆ ಹಲವಾರು ಕಾರಣಗಳಿದೆ. ಒಂದು ನಂದೇ ಹೈವೇ NH66, ಬಟ್ ಅದಕ್ಕಿಂತ ಮುಖ್ಯವಾದ ಕಾರಣ ಅನ್ಸುತ್ತೆ ಅವರು ಮಾಡಿದಂಥ ಸ್ಕ್ರೀನ್ ಪ್ಲೇ. ಅವರು ಲಂಡನ್ ಅಲ್ಲಿ US ಅಲ್ಲಿ ಸ್ಕ್ರೀನ್ ಪ್ಲೇ ರೈಟಿಂಗ್ ಕಲ್ತ್ಕೊಂಡು ಬಂದು ನಾನು ಇಂಟ್ರೆಸ್ಟಿಂಗ್ ಆಗಿದ್ದೆ. ಅವ್ರಿಗೆ ಪ್ರೊಫೈಲ್ ಬಂದಾಗ ಕತೆ ಕೇಳೋಕ್ಕಿಂತ ಮುಂಚೆ ಹಿಂಗೆ ಬರ್ತಿರ್ತಾರೆ ನೋಡೋಣ, ಏನು ಅಲ್ಲಿ ಹೋಗಿ ಕಲ್ತ್ಕೊಂಡ್ಬಂದಿರಲ್ಲ ಅಂತ ಸ್ವಲ್ಪ ಹುಡುಕಲೇ ಇದ್ದಾರೆ. ಅದು ಅವ್ರು ಹೇಳಿದ್ಮೇಲೆ ನನಗೆ ನರೇಟಿವ್ ತುಂಬಾ ಇಷ್ಟ ಆಯಿತು, ಆ ಸ್ಕ್ರೀನ್ ಪ್ಲೇ ತುಂಬಾ ಇಷ್ಟ ಆಯಿತು. ಅಂಡ್ ಪ್ರೊಡಕ್ಷನ್ ಕೂಡ ನಾನೇ ಮಾಡಬೇಕು ಅಂತಿದ್ದೀನಿ ಸರ್ ಅದು, ಅದು ಖುಷಿ ಆಯಿತು. ಇನ್ನೊಬ್ಬರು ಪ್ರೊಡ್ಯೂಸರ್ ಅವ್ರಿಗೆ ಕತೆ ಹೇಳಿ ಅವ್ರಿಗೆ ಒಪ್ಪಿಸಿ ಅವ್ರಿಗೆ ಬಡ್ಜೆಟ್ ಫಿಕ್ಸ್ ಮಾಡಿ ಎಲ್ಲ ಮಾಡೋದಕ್ಕಿಂತ ನಾನೇ ಮಾಡಬೇಕು ಅಂತಿದ್ದೀನಿ ಸರ್ ಅಂತ ಧೈರ್ಯದಿಂದ ಬಂದು ಅದು ಖುಷಿ ಆಯಿತು. ಸೊ ಇದೆಲ್ಲದರ ಜೊತೆ ಅವ್ರ ಕಾಸ್ಟಿಂಗ್ಗೆ ಒಂದಿಷ್ಟು ಆಪ್ಷನ್ಸ್ ಅನ್ನ ಹಿಡ್ಕೊಂಡು ಬಂದಾಗ ಎಲ್ಲರೂ ನನ್ನ ಫೇವ್ರೆಟ್ಗಳೇ ಆಗಿದ್ದಾರೆ. ಸ್ಮೃತಿ ಮೇಡಮ್ ಆಗಿರ್ಬೋದು, ಇನ್ನೊಂದು ಕಡೆ ರಾಜೇಶ್ ನಟರಂಗ ಅವರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ಸೊ ರಾಜೇಶ್ ನಟರಂಗ ಸರ್ ಶ್ರುತಿ ಮೇಡಮ್ ಇದ್ದಾರೆ ಅಂತಂದ್ರೆ ನಮಗೂ ಇನ್ನೂ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಅಂದ್ರೆ ಪ್ರೊಫೆಷನಲ್ ಆಕ್ಟರ್ಗಳ ಜೊತೆ ಆಕ್ಟ್ ಮಾಡುವಂತ ಅನುಭವ ನಾವು ಎಷ್ಟೇ ಅಂದ್ರೆ ಎಲ್ಲರೂ ರಂಗಭೂಮಿ ಕಲಾವಿದರಾಗಿರೋದ್ರಿಂದ ಆ ಕಡೆ ರಾಜೇಶ್ ನಟರಂಗ ಅವರು ಕೂಡ ಬಹಳ ವರ್ಷದಿಂದ ರಂಗಭೂಮಿಯಲ್ಲಿ ಅವರು ತಾಲೀಮು ಮಾಡಿದ್ದಾರೆ. ನಾನು ಕೂಡ ರಂಗಭೂಮಿಯಿಂದ ಬಂದಿದ್ದು. ಶ್ರುತಿ ಅವರು ನಾನು ಆಕ್ಚುಲಿ ಇದೇ ಸಿನಿಮಾ ಫಸ್ಟ್ ಟೈಮ್ ನಾವು ಆಕ್ಟ್ ಮಾಡಿದ್ರ ಜೊತೆ ಅಂದ್ರೆ ಆಸ್ ಅ ಪೇಯರ್ ಈ ಥರ ತುಂಬಾ ಸ್ಪೇಸಸ್ ಕೂಡ ಆಕ್ಟ್ ಮಾಡ್ತಿರೋದು. ಬಟ್ ನಾವಿಬ್ರು ಆಕ್ಚುಲಿ ಒಂದು ನಾಟಕ ಮಾಡಬೇಕಾಗಿತ್ತು ಅಂತ ನಮ್ಮ ಮನೆಯವರು ಸುಮಾರು ಜನ ಪ್ಲಾನ್ ಮಾಡಿದ್ರು. ಬಟ್ ಆ ನಾಟಕ ಇವತ್ತಿಗೂ ಅವ್ರಿಗೂ ಟೈಮ್ ಸಿಕ್ಕಿಲ್ಲ, ನಮಗೂ ಟೈಮ್ ಸಿಕ್ಕಿಲ್ಲ. ಆಕ್ಚುಲಿ ನಾವು ಫಸ್ಟ್ ಸ್ಟೇಜಲ್ಲಿ ಮೀಟ್ ಮಾಡಬೇಕಾಗಿತ್ತು, ಈಗ ಮೀಟ್ ಮಾಡೋದಾಗಿದೆ. ಸೊ NH66 ಆ ಲ್ಯಾಂಡ್ಸ್ಕೇಪ್ ಆಗಿರ್ಬೋದು, ಸಿನಿಮಾದ ಓವರ್ಆಲ್ ಅದನ್ನ ಶೂಟ್ ಮಾಡುವಂತ ಪ್ರಕ್ರಿಯೆ ಆಗಿರ್ಬೋದು, ನಾವು ಎಷ್ಟು ದಿನ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ನಿನ್ನೆ ಕೂಡ ಸ್ಕ್ರಿಪ್ಟ್ ರೀಡಿಂಗ್ ಮಾಡ್ತಾ ಇದ್ವಿ. ಫೈನಲ್ ರೌಂಡ್ ಆಫ್ ಸ್ಕ್ರಿಪ್ಟ್ ರೀಡಿಂಗ್ ಮಾಡೋದು, ಅಲ್ಲೂ ಕೂಡ ಹಲವಾರು ಇನ್ಪುಟ್ಸ್ಗಳನ್ನ ತಗೊಂಡು ಇಂಪ್ರೂವೈಸ್ ಮಾಡೋದಕ್ಕೆ ಏನೇನು ಬೇಕು ಅಂತ. ಸೊ ಒಂದು ಕಥೆನ ಬರೆದು ತಗೊಂಡ್ಬಂದು ನಾನೇ ನಾಯಕ ನಟ ಆಗಿದ್ರು ಕೂಡ ಸುಮ್ಮನೆ ತಗೊಂಡ್ಬಂದು ಹೇಳಿದ ತಕ್ಷಣ ಅದನ್ನ ಒಪ್ಕೊಳ್ಳೋದಕ್ಕಾಗಲ್ಲ. ಸುಮಾರು ಒಂದು 10-15 ಸರಿ ಆ ಸ್ಕ್ರಿಪ್ಟ್ ಮೇಲೆ ಡೈರೆಕ್ಟರ್ ಕೂಡ ವರ್ಕ್ ಮಾಡಿರ್ತಾರೆ. ಅದಾದ್ಮೇಲೆ ನಾವು ಕೂಡ ಇಂಡಿವಿಜುವಲ್ ಆಗಿ ಅದರಲ್ಲಿ ಕೆಲಸ ಮಾಡಿರ್ತೀವಿ. ಒಂದು ಒಳ್ಳೆ ಸಿನಿಮಾ ಆಚೆ ಬರಲಿ ಅನ್ನೋ ಕಾರಣಕ್ಕೆ. ಸೊ ಆ ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ NH66ಗೆ ನಿಮ್ಮೆಲ್ಲರ ಹಾರೈಕೆಯಲ್ಲಿ ಮಂಜುನಾಥ್ ಅವ್ರಿಗೆ ಮೊದಲನೇ ಪ್ರಯತ್ನ. ಅವ್ರ ಮೇಲೆ ಕೂಡ ಲಾಯರ್ ಕೃಪೆ ಇರಲಿ ಅಂತ ಹೇಳ್ತಾರೆ. ಅವ್ರ ಲಾಯರ್ ಪರಮಾತ್ಮ ಭಕ್ತರು. ಪ್ರೊಡಕ್ಷನ್ ಹೌಸ್ ಹೆಸರು ನೋಡೋದ್ರೆ ಗೊತ್ತಾಗ್ಬೇಕು. ಅವ್ರು ಬಂದಿದ್ದ ದಿವಸದಿಂದಾನು ರಾಯರಿದ್ದಾರೆ ಸರ್ ಅಂತ. ನಾನು ಸುಧೀಂದ್ರ ಸರ್ ಫೋನ್ ಮಾಡಿದ ತಕ್ಷಣ ಕರೆಕ್ಟ್ ಜಾಗಕ್ಕೆ ಬಂದಿದ್ದಾರೆ ನೋಡಿ ಸರ್ ಅಂದೆ. ನಾನು ಕರೆಕ್ಟ್ ಜಾಗಕ್ಕೆ ಬಂದಿದ್ದಾರೆ ಸರ್, 24/7 ರಾಯರು ಅಂತ ಹೇಳ್ತಾರೆ. ಸೊ ಆ ರಾಯರು ಒಳ್ಳೆ ಆಶೀರ್ವಾದ ಮಾಡಲಿ ಸರ್. ಇದನ್ನ ಚೆನ್ನಾಗಿ ಹಾಗೆ ಆಗುತ್ತೆ. ನಮ್ಮ ಪ್ರಯತ್ನ ನಿಮ್ಮ ಜೊತೆ ಇದ್ದೇ ಇರುತ್ತೆ. ನಿಮಗೆ ಬೆಲ್ಲ ದೇವರು ಬರ್ತಾರೆ ಅಷ್ಟೇ. ನನಗೆ ಸಿಕ್ಕಿರೋ ಅಷ್ಟು ಕಾಂಟ್ಯಾಕ್ಟ್ಸ್ ಮಂಗಳೂರಿಂದ ಗೋವಾ ತನಕ ಅವ್ರಿಗೆ ಏನೇನು ಬೇಕು ಕೊಟ್ಟಿದ್ದೀನಿ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ದಾರೆ, ಸುಮಾರು ಮಂಗಳೂರು ಬಂದಿದ್ದಾರೆ. ಹಾಗೆ ಕಾಂತಾರದಲ್ಲಿ
ಆಕ್ಟ್ ಮಾಡುವಂತ ಹುಡುಗರಿಗೆ 2 ವರ್ಷ ಆ ಬೆಟ್ಟಲ್ಲಿ ಓಡಾಡಿ ಹೆಂಗಾಗ್ಬಿಟ್ಟೆ ಅಂದ್ರೆ ಅದು ಕೂಡ ಅವ್ರು ಕೂಡ ಆಗ್ಬಿಟ್ಟಿದ್ದಾರೆ. ಆ ತರದ್ದು ಹುಡುಗರಲ್ಲಿ ರಾಘವೇಂದ್ರ ಔಟ. ಸೊ 2-3 ವರ್ಷದಿಂದ ನಾವು ಕಾಂತಾರಕ್ಕೆ ಅದೇ ಜಾಗದಲ್ಲಿ ಇದ್ದಿದ್ದರಿಂದ ಎಲ್ಲ ಹುಡುಗರಿಗೂ ಅನುಭವ ಆಗಿದೆ. ಸೊ ಯಾರಿಗೂ ಅದೇನು ವಸ್ತು ಆ ಊರು ಹೊಸದು ಅಂತ ಯಾರಿಗೂ ಅನ್ನಿಸ್ತಿಲ್ಲ. ಸುಮಾರಷ್ಟು ಪೋರ್ಷನ್ಸ್ ಅನ್ನ ಮಂಗಳೂರು ಶೂಟ್ ಮಾಡ್ತಾ ಇದ್ದೀವಿ. ಮಿಕ್ಕಿದೆಲ್ಲವೂ ಕೂಡ ಟ್ರಾವೆಲ್ ಶೂಟ್ ಆಗ್ತಾ ಹೋಗುತ್ತೆ. ಗೋವಾದಲ್ಲಿ ಸುಮಾರು 10 ದಿನ ಶೂಟಿಂಗ್ ಇದೆ. ಸೊ ಇದಿಷ್ಟನ್ನು ಮುಗಿಸಿ ಏಪ್ರಿಲ್ ತಿಂಗಳಲ್ಲಿ ಮೇಜರ್ ಶೂಟಿಂಗ್ ಮುಗಿಯುತ್ತೆ. ಅಕಸ್ಮಾತ್ ಏನಾದ್ರು ಪ್ಯಾಚ್ ವರ್ಕ್ ತರ ಹೋಗಿದ್ರೆ ಮೇ ತಿಂಗಳು ಮಾಡೋಣ ಅಂತ ಇದೆ. ಏನಕ್ಕೆ ಅಂದ್ರೆ ಒಂದೇ ಸ್ಟ್ರಕ್ಚರ್ ಮಾಡ್ತಿರೋದು ಒಂದು ಸಣ್ಣ ಲುಕ್ ಚೇಂಜ್ ಮಾಡಬೇಕು ಅಂತ ಡೈರೆಕ್ಟರ್ ಆಸೆ. ಯಾವಾಗಲೂ ಮೀಸೆ ಬಿಟ್ಕೊಂಡು ಹೋಗ್ತೀರಲ್ಲ ಸರ್ ಅಂತ ಮೀಸೆ ಓಡಿಸಲ್ಲ. ಸೊ ಅದೊಂದು ಸಣ್ಣ ಲುಕ್ ಚೇಂಜ್ ಮಾಡಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಸೊ ಹಂಗಾಗಿ ಒಂದೇ ಸ್ಟ್ರಕ್ಚರ್ ಮುಗಿಸೋಣ ಅಂತ ಹಾಕೊಂಡಿದ್ವಿ. ಸೊ ಏಪ್ರಿಲ್ ತಿಂಗಳಲ್ಲಿ ಮೇಜರ್ ಮುಗಿದೋಗುತ್ತೆ. ಮೇ ತಿಂಗಳಲ್ಲಿ ಏನಾದ್ರು ಉಳ್ಕೊಂಡ್ರೆ ಮಾಡೋಣ ಅಂತ. ನಿಮ್ಮ ಪಾತ್ರ ಏನಾಗಿರುತ್ತೆ? ಇದು ಒಂದು ಕ್ಯಾಬ್ ಡ್ರೈವರ್ನ ಪಾತ್ರ. ಸೊ ಆ ಕ್ಯಾಬನ್ನ ನಾನು ಓಡಿಸ್ತೀನಿ. ಅದ್ರಲ್ಲಿ ಬರುವಂಥ ಪ್ಯಾಸೆಂಜರ್ಗಳು ಅಥವಾ ಕಂಪನೀಸ್ ಅಥವಾ ಗರ್ಲ್ ಫ್ರೆಂಡ್ ಅಥವಾ ಏನ್ ಬೇಕಾದ್ರೂ ಮಾಡ್ಬೋದು. ಆ ಥರದ ಪಾತ್ರಗಳಲ್ಲಿ ರಾಜೇಶ್ ನಂದ್ರಂಗ ಸರ್ ಮತ್ತು ಶ್ರುತಿ ಅವರು ಬರ್ತಾರೆ. ಸೊ ಕ್ಯಾಬ್ ಡ್ರೈವರ್ ಆಗಿ ನಾನಿದ್ದೀನಿ ಸರ್. ಅದಕ್ಕೆ ವೈಟ್ ಹಾಕೊಂಡು ಬಂದೀನಿ. ಮೇಲ್ಗಡೆ ಬಣ್ಣ ಎಂಟ್ಲಿ ಅಂತ ಅದಕ್ಕೆ ಸುಮ್ಮನೆ ಬೇರೆ ಕ್ರಿಶ್ಚಿಯನ್. ಎಲ್ರಿಗೂ ನಮಸ್ಕಾರ. ತುಂಬ ವರ್ಷದಿಂದ ನಮ್ಗೆ ಮತ್ತೆ ಇವತ್ತು ಮೀಟ್ ಮಾಡೋದಕ್ಕೆ ತುಂಬ ಖುಷಿ ಆಗ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್. ಮಂಜುನಾಥ್ ಸರ್ ಹೇಳಿದ ಹಾಗೆ ನನಗೆ ಆ್ಯಕ್ಚುಲಿ ನರೇಶನ್ ಸ್ವಲ್ಪ ಡಿಫ್ರೆಂಟ್ ಆಗಾಯಿತು. ಯೂಶಲಿ ಇವತ್ತು 15 ವರ್ಷ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದು ಯೂಶಲಿ ನರೇಶನ್ಸ್ ಫೇಸ್ ಟು ಫೇಸ್ ಆಗುತ್ತೆ. ಇವ್ರು ಮಾತ್ರ ನನಗೆ ಆಡಿಯೋ ಕೇಳಿಸ್ತಿತ್ತು. ನನಗೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಆಡಿಯೋ ನರೇಶನ್ ಅಲ್ಲಿಂದಾನೇ ನನಗೆ ಡಿಫ್ರೆಂಟ್ ಆಗಿದ್ದೀನಿ ಇದೆಯಲ್ಲ ಅಂತ ಅನಿಸ್ತು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ಮಂಜುನಾಥ್ ಸರ್ದು ಪ್ಯಾಷನ್ ಫಾರ್ ಸಿನಿಮಾ ಶಾಕ್ತು. ಪ್ರೀತಿಯಿಂದ ಸಿನಿಮಾ ಮಾಡಿದೆ. ಆ್ಯಂಡ್ ಆ ಥರ ಒಂದು ಟೀಮ್ ಜೊತೆ ಕೆಲಸ ಮಾಡಬೇಕಾದ್ರೆ ನಮಗೆ ಬೋರೇ ಹೊಡೆಯಲ್ಲ. ಎಕ್ಸೈಟೆಡ್ ಸರ್. ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ಕೊಲಾಬ್ರೇಟ್ ಮಾಡಿ ಸಿನಿಮಾ ಮಾಡೋದು ಬಹಳ ಇಷ್ಟ. ನಾನು ಕಲ್ತ್ಕೋತೀನಿ ಈಗ ಆ ಪ್ರಾಸೆಸಲ್ಲಿ. ಸೊ ಹಾಗಾಗಿ ಐ ಎಕ್ಸ್ಪೆಕ್ಟಿಂಗ್ ದಟ್ ಫ್ರಮ್ ದಿಸ್ ಪ್ರಾಸೆಸ್. ಪ್ರಮೋದ್ ಸರ್ ನನಗೆ ಈಸ್ ವೆರಿ ಗುಡ್ ಫ್ರೆಂಡ್. ಇಷ್ಟು ವರ್ಷದಲ್ಲಿ ನನಗೆ ಏನಾದರೂ ಒಂದು ಸಣ್ಣ ಡೌಟ್ ಇದ್ರೆ ಏನಾದರೂ ಬೇಕು ಅಂದರೆ ಕೂಡ ನಾನು ಪ್ರಮೋದಣ್ಣ ಕರ್ಕೊಂಡು ಅಂತ ಕರೆಯೋದು. ಈಗ ಇಷ್ಟು ವರ್ಷದ ನಂತರ ಟು ವರ್ಕ್ ವಿತ್ ಯು ದಟ್ ಸೋ ಕ್ಲೋಸ್ಲಿ. It will be exciting, sir. I'm looking forward to it. And I'm excited to work with both of you also. ಪಾತ್ರದ ಬಗ್ಗೆ ಹೇಳಬೇಕಾದ್ರೆ ಮತ್ತೆ ಇಷ್ಟು 40 ಕ್ಯಾರೆಕ್ಟರ್ಸ್ ಮಾಡಿರ್ತೀರ ಅಪ್ರಾಕ್ಸಿಮೇಟ್ಲಿ ಅಂತ. ಆಗಿದೆಲ್ಲ ಅಪ್ರಾಕ್ಸಿಮೇಟ್ಲಿ 40 ಕ್ಯಾರೆಕ್ಟರ್ಸ್ ಮಾಡಿರ್ತೀನಿ. ಆ್ಯಂಡ್ ಅದೆಲ್ಲಕ್ಕಿಂತ ತುಂಬ ಮತ್ತೆ ಡಿಫ್ರೆಂಟ್ ಆಗಿದೆ. ಇನ್ನೂ ಬೇರೆ ಏನಾದ್ರು ಡಿಫ್ರೆಂಟ್ ಆಗಿ ಬರಿಬೋದಾ ಅಂತ ನಾನು ಯೋಚನೆ ಮಾಡ್ತಾ ಕೂತ್ಬೇಕಾದ್ರೆ ಒಂದಿಷ್ಟು ಸಿನಿಮಾಗಳು ಬರ್ತಾ ಇದೆ. ಅದ್ರಲ್ಲಿ ಒಂದು NH66. ಇವತ್ತು ಬೆಳಗ್ಗೆ ಅಷ್ಟೇ ಪ್ರಮೋದನ ಹೇಳ್ಬೋದು, ಒಂದು ಡೈಲಾಗ್ ಬಿಟ್ಟು ವಯಸ್ಸಾಗ್ತಾ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಬರ್ತಾ ಹೋಗುತ್ತೆ. ಸೊ ನನಗೂ ಅದೇ ಅನಿಸ್ತಾ ಇದೆ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ಪಾರ್ಟ್ ಆಫ್ NH66 ಆಸ್ ಯೋರ್ ಮಾಯಾ. ಹೆಸರಷ್ಟೇ ನಾನು ಹೇಳಿದ್ದು ನಾನು. ಥ್ಯಾಂಕ್ ಯು. ಯೂಶಲಿ ಮುಹೂರ್ತದಲ್ಲಿ ಕ್ಯಾಮ್ರಾಮನ್